ಅಷ್ಟೇ ಸುಮ್ಮನೆ ಅಂತೂ ಹೊರಗಡೆ ಬರಬೇಡಿ. ಅಕಸ್ಮಾತ್ ಅಗತ್ಯ ಸೇವೆಗೆ ಯಾವುದಾದ್ರೂ ತುರ್ತು ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಕೂಡ ಹೊರಗಡೆ ಬಂದಂಥ ಸಂದರ್ಭದಲ್ಲಾಗಿರ್ಬೋದು, ಅಥವಾ ಲಸಿಕೆಯನ್ನು ಹಾಕಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಆಸ್ಪತ್ರೆಗೆ ಬಂದಂಥ ಸಂದರ್ಭದಲ್ಲಾಗಿರ್ಬೋದು, ಈ ಟೈಮ್ನಲ್ಲಿ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ, ಸ್ವಚ್ಛತೆಯನ್ನು ಕಾಪಾಡಿ, ಅದರ ಜೊತೆಗೆ ಪ್ರಮುಖವಾಗಿ ಮಾಸ್ಕನ್ನು ಧರಿಸಿ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಕೊರೋನಾ ಅಂತೂ ಕಂಟ್ರೋಲ್ ಆಗಿಲ್ಲ ಇನ್ನೂ ಕೂಡ ರಾಜ್ಯದಲ್ಲಿ. ಸೊ ಹೀಗಾಗಿ ಪ್ರತಿಯೊಬ್ಬರು ಸರ್ಕಾರದ ಮಾರ್ಗಸೂಚಿಗಳನ್ನು ಫಾಲೋ ಮಾಡಿದ್ರೆ ಮಾತ್ರ ಕೊರೋನಾ ಚೈನ್ ಲಿಂಕ್ ಅನ್ನ ಬ್ರೇಕ್ ಮಾಡಬಹುದು. ಸೊ ಬಿ ಕೇರ್ಫುಲ್. ಈಗ ಸುದ್ದಿಗಳತ್ತ ಗಮನ ಹರಿಸೋಣ. ಬೆಳಗ್ಗೆಯಿಂದ ಏನೇನೆಲ್ಲ ಡೆವಲಪ್ಮೆಂಟ್ಸ್ಗಳಾಗಿದ್ದಾವೆ, ಸಂಜೆ ಏನಾಗ್ಬೋದು, ಅದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಒಂದೊಂದಾಗಿ ನೋಡ್ತಾ ಹೋಗೋಣ. ಕೊರೋನಾ ಪರೀಕ್ಷೆ ಕಡಿಮೆ ಮಾಡಿ ಸೋಂಕಿನ ಸಂಖ್ಯೆ ಇಳಿಮುಖವಾಗ್ತಾ ಇದೆ ಅಂತ ಹೇಳ್ತಾ ಇರುವಂತ ಸರ್ಕಾರಕ್ಕೆ ಟಾಸ್ಕ್ ಫೋರ್ಸ್ ಎಚ್ಚರಿಕೆಯ ಸಂದೇಶವನ್ನು ನೀಡಿದೆ. ಟೆಸ್ಟಿಂಗ್ ಕಡಿಮೆ ಮಾಡ್ತಿರುವಂಥದ್ದು 3ನೇ ಅಲೆಗೆ ಆಹ್ವಾನ ಇದ್ದಂತೆ ಅಂತ ಸಂದೇಶವನ್ನು ರವಾನಿಸಿದ್ದಾರೆ. ಪ್ರತಿದಿನ 1,90,000 ಮಂದಿಗೆ ಕೊರೋನಾ ಪರೀಕ್ಷೆ ಮಾಡಲಾಗ್ತಾ ಇತ್ತು. ಆದ್ರೀಗ ಕೇವಲ 93,000, 1,00,000 ಈ ರೀತಿಯಾಗಿ ಮಾತ್ರ ಕೊರೋನಾ ಪರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಇದು ತುಂಬಾ ಅಪಾಯಕಾರಿ. ಇದರಿಂದ ಸೋಂಕು ಹೆಚ್ಚಾಗುವಂತ ಸಾಧ್ಯತೆ ಇದೆ. ನೀವು ಪರೀಕ್ಷಾ ವೇಗ ಕಡಿಮೆ ಮಾಡಿದಂತೆ ಸೋಂಕಿನ ವೇಗ ಹೆಚ್ಚಾಗುತ್ತೆ ಅಂತ ಸರ್ಕಾರಕ್ಕೆ ಡಾಕ್ಟರ್ ಗಿರಿಧರ್ ಬಾಬು ಅವರು, ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಎಚ್ಚರಿಕೆಯನ್ನು ನೀಡಿದ್ದಾರೆ. 3ನೇ ಅಲೆಯ ಬಗ್ಗೆ ಕಂದಾಯ ಸಚಿವ ಆರ್ ಅಶೋಕ್ ಅವರು ಮಾತನಾಡಿದ್ದು, 3ನೇ ಅಲೆ ಎದುರಿಸುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ. 2ನೇ ಅಲೆಯಿಂದ ಮಕ್ಕಳ ರಕ್ಷಣೆ ಮಾಡುವಂಥದ್ದು ನಮ್ಮ ಹೊಣೆ. ಪ್ರತಿ ತಾಲೂಕಿನಲ್ಲೂ ಕೂಡ ಮಕ್ಕಳ ಆರೈಕೆ ಕೇಂದ್ರ ಸ್ಥಾಪನೆ ಮಾಡಲಾಗುತ್ತೆ. ಈ ಸಂಬಂಧ ಈಗಾಗಲೇ ಡಿಸಿಗಳ ಅಕೌಂಟ್ಗೆ ಹಣವನ್ನ ಹಾಕಿದ್ದೇವೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ನಮ್ಮ 3ನೇ ಅಲೆ ಎದುರಿಸಲಿಕ್ಕೆ ಸರ್ಕಾರ ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ ಅಂತ ಮಾನ್ಯ ಕಂದಾಯ ಸಚಿವರಾಗಿರುವಂತಹ ಆರ್ ಅಶೋಕ್ ಅವರು ತಿಳಿಸಿದರು. ಕರ್ನಾಟಕ ಸರ್ಕಾರ 3ನೇ ಅಲೆ ಬಗ್ಗೆನೂ ಹೆಚ್ಚಿನ ಕ್ರಮ ವಹಿಸ್ತಾ ಇದೆ. ಮತ್ತು ಜನರಲ್ಲಿ ಆತಂಕ ಏನಿದೆ, 3ನೇ ಅಲೆ ಮಕ್ಕಳಿಗೆ ಬರ್ತಾ ಇದೆ, ಅದರಿಂದ ಆ ಮಕ್ಕಳ ಕೇರ್ ಸೆಂಟರ್ಗಳನ್ನು ಮಾಡುವಂಥದ್ದಕ್ಕೆ, ಮಕ್ಕಳ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡೋಕ್ಕೆ ಕಂದಾಯ ಸಚಿವನಾಗಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟಿನ ಉಪಾಧ್ಯಕ್ಷನಾಗಿ ನಾನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀನಿ. ಪ್ರತಿ ತಾಲೂಕಲ್ಲೂ ಕೂಡ ಮಕ್ಕಳ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡುವಂಥದ್ದಕ್ಕೆ, ಅಲ್ಲಿ ಸಮುದಾಯ ಭವನಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಪ್ರೈವೇಟ್ ಆಸ್ಪತ್ರೆಗಳು ಈಗಲೇ ಗುರುತು ಮಾಡಿ ಅಲ್ಲಿ ಮಕ್ಕಳ ಬೆಡ್ಗಳನ್ನು ನಿರ್ಮಾಣ ಮಾಡುವಂಥದ್ದು. ಅದೇ ರೀತಿ ಮಕ್ಕಳ ಚಿಕಿತ್ಸೆ ಮಾಡ್ತಕ್ಕಂಥ ವೈದ್ಯರು ಆ ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ ಅದನ್ನು ಕೂಡ ಡೀಟೇಲನ್ನು ತೆಗೆದುಕೊಳ್ತಕ್ಕಂಥದ್ದು. ಈಗಲೇ ಅಕ್ಟೋಬರ್ಗೆ ಬರ್ತಕ್ಕಂಥ ಈ ಅಲೆಗೆ ತಯಾರಿ ಮಾಡುವಂಥದ್ದಕ್ಕೆ ಅವ್ರಿಗೆ ಎಲ್ಲರಿಗೂ ಜಿಲ್ಲಾಧಿಕಾರಿಗಳಿಗೆ ಖಡಕ್ ಆಗಿ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಮಾಡಿದ್ರೂ ಕೂಡ ಜನ ಬುದ್ಧಿ ಕಲಿತಾ ಇಲ್ಲ. ಅನಗತ್ಯವಾಗಿ ರಸ್ತೆಗೆ ಇಳಿಬೇಡಿ ಅಂದ್ರೂ ಕೂಡ ಮಾತನ್ನ ಕೇಳ್ತಾ ಇಲ್ಲ. ಹೀಗಾಗಿ ಸರಿಯಾಗಿ ಪಾಠ ಕಲಿಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಇನ್ನು ಮುಂದೆ ಮನೆಯಿಂದ ಅನಗತ್ಯವಾಗಿ ಹೊರಬರುವವರು ಸ್ವಲ್ಪ ಹುಷಾರಾಗಿರಿ. ಅನಗತ್ಯವಾಗಿ ಓಡಾಡುವಂತವರಿಗೆ ಬಿಸಿ ಮುಟ್ಟಿಸಲೆಂದೇ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದ್ದಾರೆ. ಪೊಲೀಸರ ಕೈಗೆ ಸಿಕ್ಕರೆ ಇನ್ಮೇಲೆ ವಾಹನ ಸೀಸ್ ಆಗುವಂಥದ್ದು ಪಕ್ಕಾ ಅಂತ ಗೃಹ ಸಚಿವ ಬೊಮ್ಮಾಯಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈಗ 4 ದಿವಸ ನಾವು 3 ದಿವಸ ಲಾಕ್ಡೌನ್ ಮಾಡುವಂಥ ಪರಿಸ್ಥಿತಿ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಿದ್ರೆ ಈ ಕೋವಿಡನ್ನು ನಿಯಂತ್ರಣ ಮಾಡೋದು ಕಷ್ಟ ಸಾಧ್ಯ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದ್ದರಿಂದ ನಮ್ಮ ಇಲಾಖೆಯು ಕೂಡ ಬರುವಂಥ ದಿನಗಳಲ್ಲಿ ಈಗೇನು ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ, ವೆಹಿಕಲ್ ಸೀಸ್ ಮಾಡುವುದು, ಇದು ಇನ್ನಷ್ಟು ಪರಿಣಾಮಕಾರಿಯಾಗಿ ವೆಹಿಕಲ್ ಸೀಸ್ ಮಾಡುವುದು ಎಲ್ಲ ಕೆಲಸಗಳನ್ನು ಮಾಡಿ. ಈಗ ಯಾದಗಿರಿಯಲ್ಲಿ ಮದುವೆಗೆ 5 ಜನ ಮೋಟರ್ ಸೈಕಲ್ ಏನು ಹೇಳೋಣ. ಆದ್ದರಿಂದ ಜನ ಸಹಕಾರ ಮಾಡಬೇಕು, ಪೊಲೀಸರಿಗೆ ಲಾಕ್ಡೌನ್ ಯಶಸ್ವಿ ಮಾಡಬೇಕು. ಕರ್ನಾಟಕದಲ್ಲಿ ಕೊರೋನಾ ಸಾವಿನ ಸುನಾಮಿ ಎದ್ದಿದೆ. ದೇಶದಲ್ಲಿ ಸಾವಿನ ಲೆಕ್ಕದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಅದರಲ್ಲೂ ಉತ್ತರ ಕರ್ನಾಟಕ ಜಿಲ್ಲೆಗಳಾಗಿರುವಂತಹ ಬೀದರ್, ಕಲಬುರಗಿ, ವಿಜಯಪುರ, ಹಾವೇರಿಯಲ್ಲಿ ಹೆಚ್ಚಿನ ಸಾವು ವರದಿಯಾಗ್ತಾ ಇದೆ. ಇದಕ್ಕೆಲ್ಲ ಆರೋಗ್ಯ ಮೂಲ ಸೌಕರ್ಯ ವೈಫಲ್ಯವೇ ಕಾರಣ ಅಂತ ಹೇಳಲಾಗ್ತದೆ. ಮೇ 11ರಿಂದ 17ರವರೆಗೆ ಈ 4 ಜಿಲ್ಲೆಗಳಲ್ಲಿ ಸಾವಿನ ಸಂಖ್ಯೆ ಅತ್ಯಧಿಕವಾಗಿದೆ.
ಕೊರೋನಾ ರೋಗಿಗಳಿಗೆ ಈಗ ಆಲ್ರೆಡಿ ಬ್ಲಾಕ್ ಫಂಗಸ್ ಅನ್ನುವಂಥದ್ದು ಆತಂಕವನ್ನ ಸೃಷ್ಟಿ ಮಾಡಿತ್ತು. ಅದರ ಜೊತೆಗೆ ಈಗ ವೈಟ್ ಫಂಗಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ಡಾಕ್ಟರ್ ಮಾತನಾಡಿದ್ದಾರೆ. ಅದು ಬಿಹಾರದ ಪಾಟ್ನಾದ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ವೈಟ್ ಫಂಗಸ್ ಪತ್ತೆಯಾಗಿದ್ದು ಜನರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಆಕ್ಸಿಜನ್ ನೆರವಿನಲ್ಲಿದ್ದವರಿಗೆ ವೈಟ್ ಫಂಗಸ್ ಬರುವಂತ ಸಾಧ್ಯತೆ ಇದೆ ಅಂತ ಸೂಕ್ಷ್ಮ ಜೀವ ವಿಜ್ಞಾನ ವಿಭಾಗದ ಮುಖ್ಯಸ್ಥರಾಗಿರುವಂತ ಡಾಕ್ಟರ್ ಸಿಂಗ್ ಮಾಹಿತಿಯನ್ನು ನೀಡಿದ್ದಾರೆ. ವೈಟ್ ಫಂಗಸ್ನಿಂದ ರೋಗಿಗಳ ಚರ್ಮಕ್ಕೆ ಹಾನಿಯಾಗುವಂತ ಸಾಧ್ಯತೆ ಇದು. ಒಂದು ವೇಳೆ ತಡವಾಗಿ ಪತ್ತೆ ಆದರೆ ಜೀವಕ್ಕೂ ಕೂಡ ಅಪಾಯ ಸಂಭವಿಸುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಈಗ ಸ್ಪಷ್ಟನೆಯನ್ನ ನೀಡಬೇಕಾಗಿರುವಂತದ್ದು ಅಂದ್ರೆ ಐಸಿಎಂಆರ್ನವರು ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾರೆ. ಅದಾದ್ಮೇಲೆ ವೈಟ್ ಫಂಗಸ್ ಇರುವಂತದ್ದು ನಿಜಾನ, ಯಾವ ರೀತಿಯಾಗಿ ಬರುತ್ತೆ, ಅದರ ಸಿಂಪ್ಟಮ್ಸ್ ಏನು, ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೀಡಲಿದ್ದಾರೆ. ಬ್ಲಾಕ್ ಫಂಗಸ್ ಔಷಧದ ಕೊರತೆ ಬಗ್ಗೆ ಆರೋಗ್ಯ ಸಚಿವ ಸುಧಾಕರ್ ಒಪ್ಪಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತ ಅವರು, ರಾಜ್ಯದಲ್ಲಿ ಬ್ಲಾಕ್ ಫಂಗಸ್ ಔಷಧ ಕೊರತೆ ಇದೆ, ನಮ್ಮಲ್ಲಿ ಎಷ್ಟು ಲಭ್ಯ ಇದೆಯೋ ಅಷ್ಟು ಮಾತ್ರ ಚಿಕಿತ್ಸೆಯನ್ನ ನೀಡ್ತಾ ಇದ್ದೀವಿ. ಕೇವಲ 6 ವಿಭಾಗಗಳಿಗೆ ಅಂದ್ರೆ ಸರ್ಕಾರ 6 ಜಿಲ್ಲೆಗಳಲ್ಲಿ ಪ್ರಮುಖವಾಗಿ 6 ವಲಯಗಳನ್ನಾಗಿ ಮಾಡಿಕೊಂಡು 6 ವಲಯಗಳಲ್ಲಿ 6 ಆಸ್ಪತ್ರೆಗಳಲ್ಲಿ ಬ್ಲಾಕ್ ಫಂಗಸ್ಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಚಿಕಿತ್ಸೆಯನ್ನ ನೀಡ್ತೇವೆ ಅಂತ ಹೇಳಿದ್ದಾರೆ. ನಾವು ಕೇಂದ್ರ ಸರ್ಕಾರಕ್ಕೆ ಔಷಧಿ ಬೇಕು ಅಂತ ಆರ್ಡರ್ ಮಾಡಿದ್ದೇವೆ, 1,500 ವಯಲ್ಸ್ ಬೇಕು ಅಂತ ಕೇಳ್ಕೊಂಡಿದ್ದೇವೆ. ಇನ್ನ ನಮ್ಮಲ್ಲಿ ಲಭ್ಯವಾದಂತ ನಂತರ ಪೂರ್ಣ ಪ್ರಮಾಣದಲ್ಲಿ ಚಿಕಿತ್ಸೆಯನ್ನ ನೀಡ್ತೇವೆ. ಈಗ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ಮಾತ್ರ ನೀಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಕೇಂದ್ರ ಸರ್ಕಾರ ನಮಗೆ ಆ ಔಷಧಿ ಎಲ್ಲ ಕೊಟ್ಟಾದ ಮೇಲೆ ಕಂಪ್ಲೀಟ್ ಆಗಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಬ್ಲಾಕ್ ಫಂಗಸ್ಗೆ ಚಿಕಿತ್ಸೆಯನ್ನ ನೀಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಆರೋಗ್ಯ ಸಚಿವ. ಔಷಧದ ಕೊರತೆ ಇರೋದು ತಮಗೆಲ್ಲ ಗೊತ್ತಿದೆ. ಇಡೀ ದೇಶದಲ್ಲಿ ಔಷಧದ ಕೊರತೆ ಇದೆ. ಹಾಗಾಗಿ ನಮಗಿರ್ತಕ್ಕಂಥ ಔಷಧ ಈ 6 ಕೇಂದ್ರಗಳಲ್ಲಿ ಕೊಡೋದು ಕೂಡ ಸ್ವಲ್ಪ ಕಷ್ಟ ಆಗಿದೆ. ಹಾಗಾಗಿ ಆದಷ್ಟು ಕೂಡ ಪ್ರೊಡಕ್ಷನ್ ಹೆಚ್ಚಾಗಿ ನಮಗೆ ಏನು ಹಂಚಿಕೆ ಕೇಂದ್ರ ಸರ್ಕಾರದಿಂದ ಹೆಚ್ಚಾದಾಗ ಖಂಡಿತವಾಗಿಯೂ ಪ್ರತಿ ಜಿಲ್ಲೆಯಲ್ಲಿ ಮಾಡ್ಬೋದು. ಅದೇನು ಪ್ರತಿ ಜಿಲ್ಲಾ ನಮ್ಮ ಆಸ್ಪತ್ರೆಯಲ್ಲಿ ಕೂಡ ENT ಸರ್ಜನ್ ಇರ್ತಾರೆ, ಫಿಸಿಷಿಯನ್ ಇರ್ತಾರೆ, ಆಫ್ಥಾಲ್ಮಾಲಜಿಸ್ಟ್ ಇರ್ತಾರೆ, ಡೆಂಟಿಸ್ಟ್ ಇರ್ತಾರೆ. ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಏನು ಬೇಕು ಈ ಒಂದು ಟ್ರೀಟ್ಮೆಂಟ್ಗೆ, ಅದು ಪ್ರತಿ ಜಿಲ್ಲೆಯಲ್ಲಿ ಈಗಾಗಲೇ ನಮ್ಮಲ್ಲಿ ವ್ಯವಸ್ಥೆಗಳು ಇದ್ದಾವೆ. ಬೆಳಗಾವಿ ಜಿಲ್ಲೆಯಲ್ಲಿ ಹೆಮ್ಮಾರಿ ಕೊರೋನಾ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಹಳ್ಳಿಗೂ ಕೂಡ ಸೋಂಕು ವ್ಯಾಪಿಸ್ತಾ ಇದ್ದು ಜನ ಬೆಚ್ಚಿ ಬೀಳ್ತಿದ್ದಾರೆ. ನಗರಗಳಿಗಿಂತಲೂ ಕೂಡ ಹಳ್ಳಿಗಳಲ್ಲೇ ಸೋಂಕಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಿನ್ನೆ ಒಂದೇ ದಿನ ಜಿಲ್ಲೆಯಲ್ಲಿ 2234 ಕೇಸ್ಗಳು ಪತ್ತೆಯಾಗಿದ್ದು 11 ಜನ ಸಾವನ್ನಪ್ಪಿದ್ರು. ಇದರಲ್ಲಿ ನಗರ ಪ್ರದೇಶದಲ್ಲಿ 372 ಪ್ರಕರಣಗಳು ಪತ್ತೆಯಾದರೆ ಗ್ರಾಮೀಣ ಪ್ರದೇಶದಲ್ಲಿ 1862 ಕೇಸ್ ದೃಢಪಟ್ಟಿತ್ತು. ಹೀಗಾಗಿ ಜಿಲ್ಲಾಡಳಿತಕ್ಕೆ ಹಳ್ಳಿಗಳಲ್ಲಿನ ಸೋಂಕು ಕಂಟ್ರೋಲ್ ಮಾಡುವಂಥದ್ದೇ ದೊಡ್ಡ ಚಾಲೆಂಜ್ ಆಗ್ತಾ ಇದೆ. ಚಾಮರಾಜನಗರದ ಹಳ್ಳಿಗಳಲ್ಲೂ ಕೂಡ ಕೊರೋನಾ ಅಬ್ಬರ ಜೋರಾಗ್ತಾ ಇದೆ. 130 ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಸೋಂಕು ವ್ಯಾಪಿಸಿದ್ದು ಜಿಲ್ಲೆಯಲ್ಲಿನ ಸೋಂಕಿನ 70% ಪ್ರಕರಣಗಳು ಹಳ್ಳಿಗಳಲ್ಲೇ ಪತ್ತೆ ಆಗ್ತಾ ಇದೆ. 509 ಹಳ್ಳಿಗಳ ಪೈಕಿ 250ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಈಗಾಗಲೇ ಸೋಂಕು ವ್ಯಾಪಿಸಿದೆ. ಹೀಗಾಗಿ ಜಿಲ್ಲೆಯ ವಿವಿಧೆಡೆ 59 ಕಂಟೈನ್ಮೆಂಟ್ ಝೋನ್ಗಳನ್ನು ಘೋಷಣೆ ಮಾಡಲಾಗಿದೆ. ಆದರೆ ಕೆಲವೆಡೆ ಕಾಟಾಚಾರದ ಕಂಟೈನ್ಮೆಂಟ್ ಝೋನ್ ಅನ್ನ ಮಾಡಿರೋದ್ರಿಂದ ಜನ ಬೇಕಾಬಿಟ್ಟಿ ಓಡಾಡ್ತಾ ಇದ್ದು ಇದರಿಂದಲೂ ಸಹ ಕೊರೋನಾ ಹೆಚ್ಚಾಗ್ತಾ ಇದೆ. ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ 102 ಕೇಸಸ್ ಆಗಿದೆ. ಬಟ್ ಅದೇ ನಾನು ಹೇಳ್ತಾ ಇರೋದು, ಆ ಕೇಸಸ್ ನಾವು ಏನು ಟೆಸ್ಟ್ ಮಾಡ್ತೀವಿ ಆ ಆಧಾರದ ಮೇಲೆ ಪಾಸಿಟಿವ್ ಗುರುತಾಗಿರೋದು ಕೇಸಸ್. ನಮಗೆ ಈಗ ಕಮ್ಯುನಿಟಿ ಸ್ಪ್ರೆಡಲ್ಲಿ ಏನು ಇಂಪಾರ್ಟೆಂಟ್ ಇದೆ ಅಂದರೆ, ಈ ಥರನ ಸಿಂಪ್ಟಮ್ಸ್ ಇರೋರು ನಮ್ಮ ಕಡೆ ಇಷ್ಟು ಬಂದು ಟೆಸ್ಟ್ ಮಾಡಿ ಅವರವರು ಐಸೋಲೇಟ್ ಮಾಡಿ ರೋಗ ಹರಡೋದು ಕಡಿಮೆ ಮಾಡ್ತಾ ಇದ್ದಾರೆ. ಆ ಥರನ ವ್ಯವಹಾರ ಬಂದರೆ ಮಾತ್ರ ನಾವು ಇದರಲ್ಲಿ ಕಾಪಾಡೋದು ಒಂದು ಸಾಧ್ಯತೆ ಇದೆ. ನಾವು ಸುಮ್ಮನೆ ಎಲ್ಲ ಅಫಿಷಿಯಲ್ ಟೆಸ್ಟ್ ನಂಬರ್ಗೆ ಹೋಗಿ ಅಷ್ಟೊಂದು ಕೇಸಸ್ ಇದೆ ಅವ್ರಿಗೆ ನಾವು ಟ್ರೀಟ್ ಮಾಡಿದರೆ ಎಲ್ಲ ಸರಿ ಆಗುತ್ತೆ ಅಂದರೆ ಆ ಥರನ ಅರ್ಥ ಇಲ್ಲ. ದ್ಯಾಟ್ ಈಸ್ ನಾಟ್ ದ ನೇಚರ್ ಆಫ್ ದಿಸ್ ವೈರಸ್. ಸೊ ಆ ಥರನ ಇದೆ. ಸೊ ಮೋಸ್ಟ್ಲಿ ನಾವೆಲ್ಲ ಇಷ್ಟು ಸಾಧ್ಯ ಇದೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಪಬ್ಲಿಕ್ ಕೂಡ ನಮಗೆ ಸಹಕಾರ ಕೈ ಜೋಡಿಸಿ ಇದರಲ್ಲಿ ಸಹಕಾರ ಮಾಡಿದರೆ ನಾವು 100% ಎಲ್ಲ ಕೊರೋನಾದು ಇದು ಸೆಕೆಂಡ್ ವೇವ್ಗೆ ಕಡಿಮೆ ಮಾಡಿ ನಾವು ಮತ್ತು ನಮ್ಮ ಸಾಮಾನ್ಯ ಜೀವನ ಎಲ್ಲ ನಡೆಸ್ಕೊಡೋದು ನಾವೆಲ್ಲ ಸಾಧ್ಯ ಆಗ್ತೀವಿ. ಸೊ ದಯವಿಟ್ಟು ಬಳ್ಳಾರಿ ಜಿಲ್ಲೆಯಲ್ಲಿ ಹೆಮ್ಮಾರಿ ಕೊರೋನಾ ಮಕ್ಕಳ ಬೆನ್ನೇರಿದೆ. ಕೂಡ್ಲಿಗಿ ತಾಲೂಕಿನ ಶ್ರೀಕಂಠಾಪುರ ತಾಂಡದಲ್ಲಿ 8 ಮಕ್ಕಳಿಗೆ ಕೊರೋನಾ ಸೋಂಕು ತಗುಲಿದೆ. 2 ದಿನಗಳ ಹಿಂದೆ ತಾಂಡದ ಕೆಲವು ಜನ
RT-PCR ಟೆಸ್ಟ್ ಅನ್ನು ಮಾಡಿಸಿದ್ರು. ಇದೀಗ ವರದಿ ಬಂದಿದ್ದು 20 ಜನಕ್ಕೆ ಕೊರೋನಾ ಸೋಂಕು ತಗುಲಿರುವಂತದ್ದು ದೃಢಪಟ್ಟಿದೆ. ಇದರಲ್ಲಿ 8 ಮಕ್ಕಳಿಗೂ ಕೂಡ ಕೊರೋನಾ ಬೆನ್ನೇರಿದ್ದು ತಾಂಡದ ಜನ ಬೆಚ್ಚಿ ಬಿದ್ದಿದ್ದಾರೆ. ಇದುವರೆಗೂ ಶ್ರೀಕಂಠಪುರ ತಾಂಡದಲ್ಲೇ 100 ಮಂದಿಗೆ ಕೊರೋನಾ ಸೋಂಕು ತಗುಲಿದೆ. ಇಲ್ಲಿ ಮೇಯ್ನ್ ಆಗಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹರಡಲಿಕ್ಕೆ ಆ ತಾಂಡದಲ್ಲಿ ಪ್ರಮುಖವಾಗಿ ಕಾರಣ ಅಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ. ಯಾಕೆಂದ್ರೆ ಫಸ್ಟ್ ಬಂದಂತವರಿಗೆ ಅಲ್ಲೇ ಹೋಮ್ ಐಸೋಲೇಷನ್ ಮಾಡಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿದ್ದಂಥವ್ರಿಗೆ ಎಲ್ರಿಗೂ ಕೂಡ ಈಗ ಒಬ್ಬೊಬ್ಬರಿಗೆ ಈ ಕೊರೋನಾ ಕಾಣಿಸ್ಕೊಂಡಿರುವಂತ ಹಿನ್ನೆಲೆಯಲ್ಲಿ ಈ 100 ಕೇಸ್ಗೆ ಏರಿಕೆ ಆಗಿರೋದು. ಚಿಕ್ಕೋಡಿಯಲ್ಲಂತೂ ಕೊರೋನಾ ರೌದ್ರಾವತಾರ ತೋರ್ತಾ ಇದೆ. 331 ಹಳ್ಳಿಗಳಲ್ಲಿ ಮಹಾಮಾರಿ ಕೊರೋನಾ ಸ್ಫೋಟವಾಗಿದೆ. ಬೈಲಹೊಂಗಲ ತಾಲೂಕಿನ ನೇಗಿನಹಾಳದಲ್ಲಿ ಕೊರೋನಾಗೆ 6 ಜನ ಸಾವನ್ನಪ್ಪಿದ್ದಾರೆ. ನೇಗಿನಹಾಳದಲ್ಲೇ 31 ಪಾಸಿಟಿವ್ ಕೇಸ್ ಇರೋದ್ರಿಂದ ಮೇ 26ರವರೆಗೂ ಗ್ರಾಮ ಪಂಚಾಯಿತಿಯನ್ನ ಸೀಲ್ ಡೌನ್ ಮಾಡಲಾಗಿದೆ. ನೇಗಿನಹಾಳ ಗ್ರಾಮದ ಎಲ್ಲ ಅಂಗಡಿ ಮುಂಗಟ್ಟು, ಬಾರ್ ಅಂಡ್ ರೆಸ್ಟೋರೆಂಟ್ ಬಂದ್ ಮಾಡಲಾಗಿದೆ. ಹಾಗೇನೆ ದೂಡವಾಡ, ಬೆಳವಾಡಿ, ನೇಗಿನಹಾಳ ಗ್ರಾಮದಲ್ಲೂ 30ಕ್ಕೂ ಹೆಚ್ಚು ಕೇಸ್ ಪತ್ತೆಯಾಗಿದೆ. ಕೊರೋನಾ ವಿಚಾರದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಕೊರೋನಾ ಕಂಟ್ರೋಲ್ ಸಂಬಂಧ ಎಲ್ಲ DC, DHOಗಳ ಜೊತೆ ಸಭೆಗೆ ಇಲ್ಲಿ ಮುಂದಾಗಿದ್ರು ಸಿದ್ದರಾಮಯ್ಯನವರು. ಇದೇ 21ರಿಂದ 25ರವರೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ 1-to-1 ಸಭೆಯನ್ನು ನಡೆಸಲಿಕ್ಕೆ ನಿರ್ಧಾರವನ್ನು ಮಾಡಿದ್ರು. ಈ ಬಗ್ಗೆ ಅವಕಾಶ ಮಾಡಿಕೊಡುವಂತೆ ಕೋರಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸಿದ್ದು ಪತ್ರವನ್ನು ಬರೆದಿದ್ರು. ಆದ್ರೀಗ ಸಿದ್ದು ಮನವಿಯನ್ನ ಸರ್ಕಾರ ರಿಜೆಕ್ಟ್ ಮಾಡಿದೆ. ಸಚಿವರಂತೆ ವಿಪಕ್ಷ ನಾಯಕರಿಗೆ ಸಭೆಯನ್ನು ನಡೆಸಲಿಕ್ಕೆ ಅವಕಾಶವಿಲ್ಲ, ನೀವು ಪತ್ರದ ಮೂಲಕ ಮಾಹಿತಿಯನ್ನ ಪಡೆಯಬಹುದಷ್ಟೇ ಅಂತ ಸಿದ್ದು ಸಭೆಗೆ ಬ್ರೇಕ್ ಅನ್ನ ಹಾಕಿದ್ದಾರೆ. ಇದರ ಜೊತೆಗೆ ಇಲ್ಲಿ ಪ್ರಮುಖವಾಗಿ 2009ರ ಸಂದರ್ಭದಲ್ಲಿ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಗಳಾಗಿದ್ರು. ಆ ಸಂದರ್ಭದಲ್ಲೂ ಕೂಡ ವಿರೋಧ ಪಕ್ಷದಲ್ಲಿ ಇದ್ದಂಥವರು ಸಿದ್ದರಾಮಯ್ಯನವರು. ಆ ಟೈಮ್ನಲ್ಲೂ ಕೂಡ ಇದೇ ರೀತಿಯಾಗಿ ಅವರು ಸಭೆಯನ್ನ ಮಾಡಲಿಕ್ಕೆ ಮುಂದಾಗಿದ್ರು, DCಗಳ ಜೊತೆ ಸಭೆಯನ್ನ ಮಾಡಲಿಕ್ಕೆ ಮುಂದಾಗಿದ್ರು. ಆ ಟೈಮ್ನಲ್ಲೂ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವಕಾಶವನ್ನ ನಿರಾಕರಿಸಲಾಗಿತ್ತು. ಇನ್ನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ಮೇಲೆ 2016ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ 2009ರಲ್ಲಿ ಯಾವ ರೀತಿಯಾದಂಥ ನಿಯಮವನ್ನ ಜಾರಿಗೆ ತಂದಿದ್ರು ಅದನ್ನ ಯಥಾವತ್ತಾಗಿ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವರು ಕೂಡ ಆ ಟೈಮ್ನಲ್ಲಿ ಅಂದ್ರೆ ಈ DCಗಳ ಜೊತೆ ಸಭೆಗೆ ಮುಂದಾಗಿದ್ದಂತ ಹಿನ್ನೆಲೆಯಲ್ಲಿ ಸೇಮ್ 2009ರಲ್ಲಿ ಏನ್ ಹೇಳಿದ್ರು ಯಡಿಯೂರಪ್ಪನವರು, ಅದೇ ಒಂದು ರೂಲ್ಸ್ ಅನ್ನ 2016ರಲ್ಲಿ ಸಿದ್ದರಾಮಯ್ಯನವರು ಫಾಲೋ ಮಾಡಿದ್ರು, ನೀವು ಮಾಡಂಗಿಲ್ಲ ಅಂತ ಹೇಳಿದ್ರು. ಈಗ ಮತ್ತೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು 2016ರಲ್ಲಿ ಮಾಡಿದ್ರಲ್ಲ, ಸೊ ಹೀಗಾಗಿ ಈಗಲೂ ಕೂಡ ಅದೇ ಒಂದು ನಿಯಮ ಕಂಟಿನ್ಯೂ ಆಗ್ತಾ ಇದೆ, ನಿಮ್ಗೆ ಅವಕಾಶ ಇಲ್ಲ ಅಂತ ಮುಖ್ಯ ಕಾರ್ಯದರ್ಶಿಗಳು ಸಿದ್ದರಾಮಯ್ಯನವರಿಗೆ ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. 2ನೇ ಅಲೆ ಅಬ್ಬರಿಸ್ತಾ ಇರುವಂತಹ ಹೊತ್ತಲ್ಲಿ 3ನೇ ಅಲೆಯ ಆತಂಕ ಶುರುವಾಗಿದೆ. ಹೀಗಾಗಿ ರಾಜ್ಯದಲ್ಲಿ ಹೇರಿರುವಂತಹ ಲಾಕ್ಡೌನ್ ಮುಂದುವರಿಯುತ್ತಾ ಅನ್ನುವಂಥ ಅನುಮಾನ ಹೆಚ್ಚಾಗ್ತಾ ಇದೆ. ಮುಂದುವರೆದೇ ಉರಿಯುತ್ತೆ, ನೋ ಡೌಟ್. ಅದರಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾರೆ ಮುಖ್ಯಮಂತ್ರಿಗಳು. ಯಾಕೆಂದ್ರೆ ಈ ಪ್ರಕರಣಗಳು ಇಷ್ಟು ದೊಡ್ಡ ಮಟ್ಟದಲ್ಲಿ ಇರುವಂತಹ ಸಂದರ್ಭದಲ್ಲಿ ಇವರು ಮುಂದುವರಿಸದೆ ಹೋದ್ರೆ ಇನ್ನು 3ನೇ ಅಲೆ ಅಲ್ಲ, ಇನ್ನು 10 ಅಲೆ ಬಂದರೂ ಕರ್ನಾಟಕ ಕಾಪಾಡ್ಲಿಕ್ಕೆ ಆಗೋದಿಲ್ಲ. ಈ ತಿಂಗಳ ಅಂತ್ಯದವರೆಗೆ ರಾಜ್ಯದಲ್ಲಿ ಲಾಕ್ಡೌನ್ ವಿಸ್ತರಣೆ ಮಾಡಲಾಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜೂನ್ನಲ್ಲೂ ಕೂಡ ವಾರಕ್ಕೆ 3 ದಿನ ಲಾಕ್ಡೌನ್ ಮಾಡಲಿಕ್ಕೆ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆಯಂತೆ. ಅಂದ್ರೆ ಸಂಪೂರ್ಣ ಲಾಕ್ಡೌನ್ ಮಾಡಲಿಕ್ಕೆ ಚಿಂತನೆ ನಡೆಸ್ತಾ ಇದೆಯಂತೆ. ಯಾಕಂದ್ರೆ 3ನೇ ಅಲೆ ತಡಲಿಕ್ಕೆ ಸರ್ಕಾರ ಈಗಿನಿಂದಲೇ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಲಾಕ್ಡೌನ್ ಬಗ್ಗೆ ಮೇ 23ರಂದು CM ಘೋಷಣೆ ಮಾಡಲಿದ್ದಾರೆ. ನಿನ್ನೆನೆ ತಿಳಿಸಿದ್ರು ಮುಖ್ಯಮಂತ್ರಿಗಳು 23ನೇ ತಾರೀಕು ಲಾಕ್ಡೌನ್ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ತಿಳಿಸ್ತೀನಿ ಅಂತ. ಹಾಸನದಲ್ಲಿ ಇಂದಿನಿಂದ ಟಫ್ ಲಾಕ್ಡೌನ್ ಜಾರಿ ಮಾಡಲಾಗ್ತಾ ಇದೆ. ಅಂದ್ರೆ ಸಂಪೂರ್ಣ ಲಾಕ್ಡೌನ್ ಜಾರಿ ಆಗ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಸೋಂಕಿನ ಪ್ರಮಾಣ ಏರುತ್ತಲೇ ಇರೋದ್ರಿಂದ ಜಿಲ್ಲಾಡಳಿತ ಸಂಪೂರ್ಣ ಲಾಕ್ಡೌನ್ ಅನ್ನ ಜಾರಿ ಮಾಡಿದ್ದು ಸೋಮವಾರ, ಬುಧವಾರ ಮತ್ತೆ ಶುಕ್ರವಾರ ಮಾತ್ರ ಬೆಳಗ್ಗೆ 6ರಿಂದ 10 ಗಂಟೆಯವರೆಗೂ ಅಗತ್ಯ ವಸ್ತುಗಳನ್ನ ಕೊಂಡ್ಕೊಳ್ಳಿಕ್ಕೆ ಅವಕಾಶಗಳನ್ನ ನೀಡಲಾಗಿದೆ. ಯಾವುದೇ ವಾಹನ ರೋಡಿಗೆ ಇಳಿಯದಂತೆ ಸೂಚನೆಯನ್ನ ಕೂಡ ಕೊಡಲಾಗಿರುವಂಥದ್ದು. ಇಂದಿನಿಂದ ವಾರದಲ್ಲಿ 3 ದಿನ ಮಾತ್ರ ಹಾಸನದಲ್ಲಿ ಅಗತ್ಯ ವಸ್ತುಗಳನ್ನು ಕೊಂಡ್ಕೊಳ್ಳಿಕ್ಕೆ ಅವಕಾಶವನ್ನು ನೀಡಲಾಗಿದೆ. ಮೆಡಿಕಲ್, ಹಾಲು ಸೇರಿದಂತೆ ಕೆಲವು ಅಂಗಡಿ ಬಿಟ್ಟು ಎಲ್ಲ ಅಂಗಡಿ ಮುಂಗಟ್ಟುಗಳು ಕೂಡ ಬಂದ್ ಆಗ್ತಾ ಇದ್ದಾವೆ. ಕಾಫಿನಾಡು ಚಿಕ್ಕಮಗಳೂರಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಲೇ ಇರುವಂತಹ ಹಿನ್ನೆಲೆಯಲ್ಲಿ ಇಂದಿನಿಂದ ಮೇ 24ರವರೆಗೆ ಕಂಪ್ಲೀಟ್ ಬಂದ್ ಮಾಡಲಾಗಿದೆ. ಇಂದು ಬೆಳಗ್ಗೆ 10 ಗಂಟೆಯವರೆಗೆ ಅಗತ್ಯ ವಸ್ತುಗಳನ್ನು ಕೊಳ್ಳಲಿಕ್ಕೆ ಅವಕಾಶ ನೀಡಿದ್ರಿಂದ ನಗರದ ಮಾರುಕಟ್ಟೆ ರಸ್ತೆಯಲ್ಲಿ ಜನಜಂಗುಳಿ ಸೇರಿತ್ತು. ತರಕಾರಿ, ಮೀನು, ಮಾಂಸ ಕೊಳ್ಳೋದಕ್ಕೆ ಸಾಮಾಜಿಕ ಅಂತರವನ್ನು ಮರೆತು ಜನ ಮುಗಿಬಿದ್ದಿದ್ರು.
ಯಾದಗಿರಿ ಜಿಲ್ಲೆಯಲ್ಲಿ 2ನೇ ದಿನ ಸಂಪೂರ್ಣ ಲಾಕ್ಡೌನ್ ಮಾಡಲಾಗಿದ್ದು ಮೆಡಿಕಲ್, ಹಾಲು, ಅಗತ್ಯ ತುರ್ತು ಸೇವೆ ಅಂಗಡಿಗಳನ್ನು ಮಾತ್ರ ಓಪನ್ ಮಾಡಲಾಗಿದೆ. ಯಾದಗಿರಿ ನಗರ ಸಂಪೂರ್ಣ ಸ್ತಬ್ಧವಾಗಿದ್ದು ತುರ್ತು ಕೆಲಸ ಹೊರತುಪಡಿಸಿ ಅನಾವಶ್ಯಕವಾಗಿ ಓಡಾಡುವಂತವರಿಗೆ ಪೊಲೀಸರು ಕಡಿವಾಣವನ್ನು ಹಾಕಿದ್ದಾರೆ. ಇನ್ನು ಹಾವೇರಿಯಲ್ಲಿ ನಾಳೆಯಿಂದ ಮೇ 25ರವರೆಗೆ ಸಂಪೂರ್ಣ ಲಾಕ್ಡೌನ್ ಹಿನ್ನೆಲೆಯಲ್ಲಿ ತರಕಾರಿ ಮತ್ತು ದಿನಸಿ ವಸ್ತುಗಳ ಖರೀದಿಗೆ ಜನ ಮುಗಿಬಿದ್ದಿದ್ರು. ದೈಹಿಕ ಅಂತರ ಮರೆತು ಮಾಸ್ಕ್ ಅನ್ನು ಧರಿಸದೆ ಬೇಜವಾಬ್ದಾರಿಯನ್ನು ತೋರಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಿನೇ ದಿನೇ ಕೊರೋನಾ ಸೋಂಕಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಹೀಗಾಗಿ ಸೋಂಕು ನಿಯಂತ್ರಣಕ್ಕೆ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಟೊಂಕ ಕಟ್ಟಿ ನಿಂತಿದೆ. ಕಾರವಾರವನ್ನ ವಿಶೇಷ ಕಂಟೈನ್ಮೆಂಟ್ ಝೋನ್ ಆಗಿ ಘೋಷಣೆ ಮಾಡಲಾಗಿದೆ. ಇಂದಿನಿಂದ ಪೊಲೀಸ್ ಇಲಾಖೆ ಮತ್ತು ನಗರಸಭೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದ್ದು ಅನಗತ್ಯ ಸಂಚಾರಕ್ಕೆ ಬ್ರೇಕ್ ಹಾಕಲಿಕ್ಕೆ 13 ವಾರ್ಡ್ಗಳನ್ನು ಸೀಲ್ ಡೌನ್ ಮಾಡಲಾಗಿದೆ. ನಗರಸಭೆಯಿಂದ ಮನೆ ಮನೆಗೆ ಅಗತ್ಯ ವಸ್ತು ಪೂರೈಸಲಾಗ್ತಾ ಇದ್ದು ಆಯಾ ನಗರಸಭೆಯ ಸದಸ್ಯರ ಹೆಗಲಿಗೆ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಮೇ 24ರವರೆಗೆ ಕಾರವಾರದಲ್ಲಿ ಲಾಕ್ಡೌನ್ ಮುಂದುವರಿಯಲಿದೆ. ಬೆಂಗಳೂರಿನಲ್ಲಿ ಕೊರೋನಾ ವ್ಯಾಕ್ಸಿನ್ ಅನ್ನು ಪಡೆಯುವುದಕ್ಕೆ ಜನ ಪರದಾಟವನ್ನು ಮಾಡ್ತಿದ್ದಾರೆ. ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಜನಸಾಗರವೇ ಸೇರಿತ್ತು. ಟೋಕನ್ ಪಡೆಯೋದಕ್ಕೆ ಸಾಮಾಜಿಕ ಅಂತರವನ್ನೇ ಮರೆತಂತ ಜನ ಎಲ್ಲೆಂದರಲ್ಲಿ ನುಗ್ತಾ ಇದ್ದಾರೆ. ಬೆಳಗ್ಗೆಯಿಂದಲೇ ಕ್ಯೂ ನಿಂತಂತ ಜನ ನಾ ಮುಂದು ತಾ ಮುಂದು ಅಂತ ಗಲಾಟೆ ಎಬ್ಬಿಸ್ತಾ ಇದ್ದಾರೆ. ಕೊರೋನಾ ನಿಯಮವನ್ನ ಗಾಳಿಗೆ ತೂರಲಾಗಿದ್ದು ವ್ಯಾಕ್ಸಿನ್ ಸಿಕ್ಕರೆ ಸಾಕು ಅಂತ ಮುಗಿ ಬೀಳ್ತಾ ಇದ್ದಾರೆ. ಇನ್ನು ಶಿವಮೊಗ್ಗದಲ್ಲಂತೂ ಕೊರೋನಾ ವ್ಯಾಕ್ಸಿನ್ ಖಾಲಿ ಆಗಿದೆ. ಹಳ್ಳಿಗಳ ಜನಕ್ಕೆ ಕೊರೋನಾ ಲಸಿಕೆ ಸಿಗ್ತಾನೆ ಇಲ್ಲ. ವ್ಯಾಕ್ಸಿನ್ ಇಲ್ಲ ಅಂತ ಆಸ್ಪತ್ರೆಗಳ ಮುಂದೆನೆ ಬೋರ್ಡ್ ಅನ್ನು ಹಾಕಲಾಗಿದ್ದು ಲಸಿಕೆ ಪಡೆಯೋದಕ್ಕೆ ಅಂತ ಬಂದವರು ವಾಪಸ್ ಆಗ್ತಿದ್ದಾರೆ. ಶಿವಮೊಗ್ಗ ತಾಲೂಕಿನ ಸಿಂಗನಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನ ಲಸಿಕೆ ಸಿಗದಿದ್ದಕ್ಕೆ ವೈದ್ಯರಿಗೆ ತರಾಟೆಗೆ ತೆಗೆದುಕೊಳ್ತಿದ್ದಾರೆ. ಪಾಪ ವೈದ್ಯರು ಏನ್ ಮಾಡ್ತಾರೆ, ಎಲ್ಲಾ ರಾಜ್ಯದಲ್ಲೂ ಇಂಥ ಪರಿಸ್ಥಿತಿನೇ ನಿರ್ಮಾಣವಾಗ್ಬಿಟ್ಟಿರುವಂಥದ್ದು. ವ್ಯಾಕ್ಸಿನ್ ಇಲ್ಲ, ನೀವು ಸುಮ್ಮನೆ ಹೋಗ್ಬಿಟ್ಟು ವೈದ್ಯರ ಜೊತೆ ಅಲ್ಲಿನ ಆಸ್ಪತ್ರೆಯವ್ರ ಜೊತೆ ಜಗಳ ಆಡ್ಕೊಂಡು ಕಾಟ ಕೊಡಬೇಡಿ. ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಮತ್ತೆ ತರಾಟೆಗೆ ತೆಗೆದುಕೊಂಡಿದೆ. ವ್ಯಾಕ್ಸಿನ್ ಕೊರತೆ ಇಲ್ಲ ಎಂದ ಸರ್ಕಾರಕ್ಕೆ ನ್ಯಾಯಮೂರ್ತಿಗಳು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಸೇರಿ 8 ಲಕ್ಷ ಡೋಸ್ ಇದೆ ಅಂತ ಸರ್ಕಾರಕ್ಕೆ ಅಂದ್ರೆ ಜಡ್ಜ್ ಚಳಿಯನ್ನು ಬಿಡಿಸಿರುವಂತದ್ದು. ಲಸಿಕೆ ಇದ್ರೂ ಕೂಡ ಹಂಗಾದ್ರೆ ಯಾಕೆ ಕೊಡ್ತಿಲ್ಲ? 3.5 ಲಕ್ಷ ಜನರಿಗೆ ಕೋವ್ಯಾಕ್ಸಿನ್ ಸಿಕ್ಕಿಲ್ಲ. ಇಷ್ಟು ಜನರಿಗೆ ಎಲ್ಲಿಂದ ಲಸಿಕೆ ತರ್ತೀರಿ? ಇದು ನಿಮ್ಮ ಸರ್ಕಾರದ ವೈಫಲ್ಯವಲ್ಲವೇ? ಅರ್ಧಕ್ಕರ್ಧ ಜನಕ್ಕೆ 2ನೇ ಡೋಸ್ ಸಿಕ್ಕಿಲ್ಲ. ಇದ್ಯಾವ ಲಸಿಕೆ ಪಾಲಿಸಿ? ಹಳ್ಳಿಗೂ ಕೊರೋನಾ ಹಬ್ಬಿದೆ. ರಾಜ್ಯ ಸರ್ಕಾರ ಏನ್ ಕೆಲಸ ಮಾಡ್ತಾ ಇದೆ ಅಂತ ನ್ಯಾಯಮೂರ್ತಿಗಳು ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಇದಕ್ಕೆ ಎಜಿ ಪ್ರಭುಲಿಂಗ ನಾವಾಡಗಿ ಹೈಕೋರ್ಟ್ಗೆ ವಿವರಣೆಯನ್ನ ನೀಡಿದ್ದಾರೆ. 2ನೇ ಡೋಸ್ ನೀಡುವಂಥದ್ದು ನಮ್ಮ ಕರ್ತವ್ಯ, ಅದಕ್ಕೊಂದು ನಿಯಮವನ್ನ ರೂಪಿಸ್ತಾ ಇದ್ದೀವಿ. ಎಲ್ರಿಗೂ ಲಸಿಕೆ ಸಿಗುವಂತ ವಿಶ್ವಾಸವಿದೆ. ಈ ಬಗ್ಗೆ ಜನರಿಗೆ ಮನವರಿಕೆಯನ್ನ ಮಾಡ್ತೇವೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮನವರಿಕೆ ಮಾಡಲಿದೆ. ಎಜಿ ಪ್ರಭುಲಿಂಗ ನಾವಾಡಿಗೆ ಸರ್ಕಾರಕ್ಕೆ ಅಂದ್ರೆ ಕೋರ್ಟ್ಗೆ ವಿವರಣೆಯನ್ನ ಕೊಟ್ಟರು. ಕೊರೋನಾ ಅಂದ್ರೆ ಭಯ ಪಡಬೇಕಿಲ್ಲ, ಸೂಕ್ತ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ಪಡೆದರೆ ಹೆಮ್ಮಾರಿಯನ್ನ ಗೆಲ್ಲಬಹುದು ಅನ್ನೋದಕ್ಕೆ ಹುಬ್ಬಳ್ಳಿಯ ಈ ಕುಟುಂಬವೇ ಸಾಕ್ಷಿ. ಹುಬ್ಬಳ್ಳಿಯ ನಾರಾಯಣ ಜರ್ತಾರ್ಕರ್ ಅನ್ನೋರ ಕುಟುಂಬದಲ್ಲಿ ಮೊದಲಿಗೆ ನಾರಾಯಣ ಅವರ ಸಹೋದರನಿಗೆ ಸೋಂಕು ಅಂಟು ಅವರನ್ನ ಆಸ್ಪತ್ರೆಗೆ ಸೇರಿಸಿದ 3 ದಿನಗಳಲ್ಲಿಯೇ 72 ವರ್ಷದ ತಾಯಿಗೂ ಕೂಡ ಸೋಂಕು ದೃಢಪಡಿತು. ತಾಯಿಯನ್ನ ಆಸ್ಪತ್ರೆಗೆ ಸೇರಿಸಿದ 3 ದಿನಗಳ ಬಳಿಕ ನಾರಾಯಣ್ ಅವರಿಗೂ ಕೂಡ ಕೊರೋನಾ ದೃಢಪಡಿತು. ಇದರಿಂದ ಕುಟುಂಬದ ಎಲ್ಲರೂ ಕಳವಳಗೊಂಡಿದ್ರು. ಈ ಮಧ್ಯೆ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡೆದಂತ 3 ಕೂಡ ಸೋಂಕಿತರು ಇದೀಗ ಗುಣಮುಖರಾಗಿ ಬಂದಿದ್ದಾರೆ. ತಂದೆಯೊಬ್ಬರು ಮಗಳ ಚಿಕಿತ್ಸೆಗೆ ಅಂತ 8 ಕಿಲೋಮೀಟರ್ ಹೆಗಲ ಮೇಲೆ ಹೊತ್ತು ತಂದಂತ ಘಟನೆ ಯಾದಗಿರಿಯಲ್ಲಿ ನಡೆದಿದೆ. ಜಿಲ್ಲೆಯಲ್ಲಿ ಕಟ್ಟುನಿಟ್ಟಿನ ಲಾಕ್ಡೌನ್ ಜಾರಿಯಲ್ಲಿರುವುದರಿಂದ ರಸ್ತೆಗೆ ಇಳಿಯುವಂತ ಬೈಕ್ಗಳನ್ನ ಸೀಸ್ ಮಾಡ್ತಿದ್ದಾರೆ. ಹೀಗಾಗಿ ಜ್ವರದಿಂದ ಬಳಲ್ತಾ ಇದ್ದಂತ ಮಗಳನ್ನ ಮರಿಯಪ್ಪ ಅನ್ನೋರು ಹೆಗಲ ಮೇಲೆ ಹೊತ್ತು ಆಸ್ಪತ್ರೆಗೆ ಕರೆತಂದಿದ್ದಾರೆ. ಎಲ್ಲಿ ನನ್ನ ಬೈಕನ್ನ ಸೀಸ್ ಮಾಡಿಬಿಡ್ತಾರೆ ಅನ್ನುವಂಥ ಭಯ ಇದ್ದಿದ್ದಂಥ ಹಿನ್ನೆಲೆಯಲ್ಲಿ ಬಗಲಾಪುರದಿಂದ ಯಾದಗಿರಿಗೆ ಹೆಗಲ ಮೇಲೆ ಹೊತ್ತುಕೊಂಡೆ ಮಗಳನ್ನ ಕರೆತಂದಿದ್ದಾರೆ. ಗದಗದಲ್ಲಿ ಕೊರೋನಾ ರೂಲ್ಸ್ಗೆ ಜನ ಡೋಂಟ್ ಕೇರ್ ಅಂದಿದ್ದಾರೆ. ದೇವರ ಹೆಸರಲ್ಲಿ 100 ಮಂದಿ ಓಕುಳಿ ಆಟವಾಡಿದ್ದಾರೆ. ಒಬ್ಬರಿಗೊಬ್ಬರು ಬಣ್ಣದ ನೀರನ್ನ ಎರಚಿಕೊಂಡು ಸಂಭ್ರಮಿಸಿದ್ದಾರೆ. ನರಗುಂದ ತಾಲೂಕಿನ ಬನಹಟ್ಟಿ ಗ್ರಾಮದಲ್ಲಿ ದೇವರ ಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಕೊರೋನಾ ನಿಯಮವನ್ನೇ ಗಾಳಿಗೆ ತೂರಲಾಗಿತ್ತು. ಈ ಸುದ್ದಿ ಪ್ರಸಾರವಾಗ್ತಿದ್ದಂತೆ ಎಚ್ಚೆತ್ತಂತ ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿದ್ರು. ಪಂಚಾಯಿತಿ ಅಧಿಕಾರಿಗಳು ಜನರ ಜೊತೆ ಸಭೆಯನ್ನು ನಡೆಸಿದ್ದು ಊರಿನ ಎಲ್ರಿಗೂ ಕೂಡ ಕೊರೋನಾ ಟೆಸ್ಟ್ ಅನ್ನು ಮಾಡಿಸುವಂತೆ ಸೂಚನೆ ನೀಡಿದ್ದಾರೆ. ಅದೇನು ಹೇಳಬೇಕು ಇಂಥ ಜನಕ್ಕೆ.
ಕೊಪ್ಪಳದ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಬೆಡ್ ಸಿಗದೆ ರೋಗಿಗಳು ಪರದಾಟವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಆಕ್ಸಿಜನ್ ಪೂರೈಕೆ ಹೆಚ್ಚಳ ಮಾಡುವಂತೆ ಕಳೆದ 15 ದಿನಗಳಿಂದ ಜಿಲ್ಲಾಡಳಿತ ಸರ್ಕಾರಕ್ಕೆ ಮನವಿಯನ್ನು ಮಾಡಿತ್ತು. ಇದಕ್ಕೆ ಸ್ಪಂದಿಸಿರುವಂತಹ ಸರ್ಕಾರ ಜಿಲ್ಲೆಗೆ 11,000 ಲೀಟರ್ ಅಂದರೆ 11 ಟನ್ ಆಕ್ಸಿಜನ್ ಅಲಾಟ್ ಮಾಡಿದೆ. ಹೀಗಿರುವಂತಹ ಸೋಂಕಿತರಿಗೆ 11.3 ಸಾವಿರ ಲೀಟರ್ ಬಳಕೆ ಮಾಡಲಾಗ್ತಾ ಇದ್ದು ಇನ್ನು 250 ಬೆಡ್ ಒದಗಿಸಲಿಕ್ಕೆ ಸಿದ್ಧತೆ ನಡೆದಿದೆ. ಶಿಕ್ಷಣದ ಮೇಲೆ ಕೊರೋನಾ ಕರಿನೆರಳು ಬಿದ್ದಿದ್ದು ಈ ವರ್ಷವೂ ಕೂಡ ಶಾಲೆ ಆರಂಭವಾಗುವಂಥದ್ದು ಅನುಮಾನ. ಇನ್ನೇನು ಶಾಲೆ ಆರಂಭವಾಗ್ತಾ ಇದಾವೆ ಅನ್ನುವಷ್ಟರಲ್ಲಿ ಕೊರೋನಾ 2ನೇ ಅಲೆಯಿಂದ ಶಾಲೆಗಳು ಬಂದ್ ಆದವು. 1ರಿಂದ 9ನೇ ತರಗತಿ ಮಕ್ಕಳು ಪರೀಕ್ಷೆ ಇಲ್ಲದೆ ಪಾಸ್ ಆದ್ರು. ಈಗ 3ನೇ ಅಲೆಯಲ್ಲೂ ಕೂಡ ಶಾಲೆಗಳು ಬಂದ್ ಆಗುವಂತ ಅನುಮಾನ ಮೂಡಿದೆ. ಅಕ್ಟೋಬರ್ ವೇಳೆಗೆ 3ನೇ ಅಲೆಯ ಎಚ್ಚರಿಕೆಯನ್ನು ನೀಡಲಾಗಿದೆ. ಕೊರೋನಾ ಅಬ್ಬರ ಶುರುವಾದ ಮೇಲೆ 2ರಿಂದ 3 ತಿಂಗಳು ಇದ್ದೇ ಇರುತ್ತೆ. ಹೀಗಾಗಿ ಈ ವರ್ಷವೂ ಶಾಲೆ ತೆರೆಯುವಂಥದ್ದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಆಕ್ಸಿಜನ್ ಸಿಗದೆ ಪರದಾಟವನ್ನು ಮಾಡ್ತಾ ಇರುವಂತಹ ರೋಗಿಗಳ ಸಹಾಯಕ್ಕೆ ಟೆಕ್ಕಿಗಳು ಕೈ ಜೋಡಿಸಿದ್ದಾರೆ. ಸ್ವಂತ ಖರ್ಚಿನಲ್ಲಿ 11 ಟೆಕ್ಕಿಗಳು ಬೆಂಗಳೂರಿನ ಹೆಬ್ಬಾಳದ ಕೆಂಪಾಪುರದಲ್ಲಿ ಆಕ್ಸಿಜನ್ ಬೆಡ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆಕ್ಸಿಜನ್ ಸಿಗದವರು ಇಲ್ಲಿಗೆ ಬಂದು ಬೆಡ್ ಪಡೆಯುವಂತ ಅವಕಾಶ ಕಲ್ಪಿಸಲಾಗಿದೆ. ಸಿಂಧಿ ಕಾಲೇಜಿನಲ್ಲಿ ಆಕ್ಸಿಜನ್ ಬೆಡ್ ವ್ಯವಸ್ಥೆಯನ್ನು ಮಾಡಲಾಗಿದ್ದು 20 ಬೆಡ್ಗಳಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ ವ್ಯವಸ್ಥೆ ಇದೆ. ತುರ್ತು ಬಳಕೆಗಾಗಿ 10 ಜಂಬೋ ಆಕ್ಸಿಜನ್ ಸಿಲಿಂಡರ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. So this is a 20-bedded free oxygen care facility, predominantly for patients who are awaiting beds. So when people are diagnosed to have COVID and then their saturation starts going down, they start to panic. They're running helter-skelter, running from one trial center to the other trial center, calling up hospitals, calling up doctors, calling up. So this facility is for those patients whose oxygen saturation. ಸೀಸ್ ಆದಂತ ಗೆಳೆಯರ ಕಾರನ್ನ ಬಿಡಿಸ್ಲಿಕ್ಕೆ ಸೋಂಕಿತನೇ ಬಂದಿದ್ದಾನೆ. ಅಷ್ಟೇ ಅಲ್ಲ, ನನ್ನ ಸ್ನೇಹಿತರ ಕಾರನ್ನ ಬಿಟ್ಟು ಬಿಡಿ ಅಂತ ಸಿಪಿಐ ಸೋಮಶೇಖರ್ ಕೆಂಚರೆಡ್ಡಿ ಜೊತೆಗೇನೆ ವಾಗ್ವಾದ ನಡೆಸಿದ್ದಾನೆ. ಸೋಂಕಿತನನ್ನ ಹೋಮ್ ಐಸೋಲೇಷನ್ ಅಲ್ಲಿ ಇರಿಸಲಾಗಿತ್ತು. ಆದರೆ ಸ್ನೇಹಿತರ ಕಾರನ್ನ ಪೊಲೀಸರು ತಡೆ ಹಿಡಿತಾ ಇದ್ದಂತೆ ತಾನೇ ಓಡಿ ಬಂದಿದ್ದಾನೆ. ಹೆಮ್ಮಾರಿ ಕೊರೋನಾ ರೈತರ ಬದುಕನ್ನ ಬೀದಿಗೆ ತಂದು ನಿಲ್ಲಿಸಿದೆ. ರಾಮನಗರದಲ್ಲಿ ಮಾವು ಫಸಲು ಮಾರಾಟಕ್ಕೆ ಬಂದಿದ್ದು ಕೊಳ್ಳೋರಿಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಪ್ರತಿ ವರ್ಷ ರಾಮನಗರದ ಮಾವು ಹೊರ ರಾಜ್ಯಗಳಿಗೆ ರಫ್ತಾಗ್ತಾ ಇತ್ತು. ಆದರೆ ಕೊರೋನಾ ಲಾಕ್ಡೌನ್ ಇರೋದ್ರಿಂದ ಯಾರೊಬ್ಬರೂ ಕೂಡ ಕೇಳೋರಿಲ್ಲ. ಮಾವಿನ ಹಣ್ಣುಗಳೆಲ್ಲ ಕೊಳೆಯುವಂತ ಆತಂಕ ಶುರುವಾಗಿದ್ದು ಕಣ್ಣೀರಿಡ್ತಿದ್ದಾರೆ ರೈತರು. ಏನು ಈ ವರ್ಷ ಮಾವು ಬೆಳೆದಂತ ರೈತನಿಗೆ ಈ ವರ್ಷನೂ ಕೂಡ ತೊಂದರೆ ಆಗಿದೆ. ಯಾಕೆಂದ್ರೆ ಕಳೆದ ಬಾರಿನೂ ಇದೇ ಸೇಮ್ ಟೈಮ್ ಅಲ್ಲಿ ಕರೋನಾ ಬಂದಿತ್ತು. ಇದೇ ತಿಂಗಳಿನಲ್ಲಿ ಸೇಮ್ ಟೈಮ್ ಈ ವರ್ಷನೂ ಕೂಡ ಕರೋನಾ ಬಂದಿದೆ. ಹಾಗಾಗಿ ರೈತ ಮಾವು ಕಟಾವು ಮಾಡಿ ಮಾರ್ಕೆಟ್ಗೆ ತಗೊಂಡೋದ್ರೆ ಅಲ್ಲಿ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ. ಯಾಕೆಂದ್ರೆ ಅದು 7ರಿಂದ 8 ರೂಪಾಯಿ, 10 ರೂಪಾಯಿ, 15 ರೂಪಾಯಿ, 20ರಿಂದ 25 ರೂಪಾಯಿ ಒಳ್ಳೆ ಬೆಲೆ. ಏನಾದ್ರೂ ಫಸ್ಲಿದ್ರೆ 20ರಿಂದ 25 ರೂಪಾಯಿ ಕೊಡ್ತಾರೆ. ಹಾಗಾಗಿ ರೈತ ಈ ತೋಟದಲ್ಲಿ ಮಾವನ್ನ ಕಟಾವು ಮಾಡ್ಕೊಂಡು ತಗೊಂಡೋಗಿ ಮಾರ್ಕೆಟ್ಗೆ ಹಾಕಿದ್ರೆ ರೈತನ ಕೂಲಿನೂ ಕೂಡ ಗಿಡ್ತಾ ಇಲ್ಲ. ಅದು ಟ್ರ್ಯಾಕ್ಟರ್ ಬಾಡಿಗೆ ಆಗ್ಲಿ ಇದಾರು ಕೂಡ ಗಿಡ್ತಾ ಇಲ್ಲ. ಹಾಗಾಗಿ ರೈತನ ನೆರವಿಗೆ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಈ ನೆರವು. ಮಹಾಮಾರಿ ಕೊರೋನಾ ತಡೆಗಾಗಿ ಕೊಪ್ಪಳ ಜಿಲ್ಲಾಡಳಿತ 5 ದಿನಗಳ ಕಾಲ ಸಂಪೂರ್ಣ ಲಾಕ್ಡೌನ್ ಅನ್ನು ಘೋಷಣೆ ಮಾಡಿದೆ. ಇಂತಹ ಹೊತ್ತಲ್ಲಿ ಗವಿಮಠ ಹಸಿದವರಿಗೆ ಅನ್ನ ನೀಡುವಂತ ಕೆಲಸವನ್ನು ಆರಂಭಿಸಿದೆ. ಬೀದಿ ಬದಿಯಲ್ಲಿರುವಂತಹ ನಿರ್ಗತಿಕರಿಗೆ ಊಟ ತಿಂಡಿಯನ್ನು ನೀಡ್ತಾ ಇದೆ. ಅಲ್ಲದೆ ಕೊಪ್ಪಳ ನಗರದ ಆಸ್ಪತ್ರೆಗಳಿಗೆ ಬರುವಂತಹ ರೋಗಿಗಳು ಹಾಗೂ ಅವರ ಸಂಬಂಧಿಕರಿಗೆ ಹೊರಗಡೆ ಏನು ಸಿಗ್ತಾ ಇಲ್ಲ. ಇಂಥವರಿಗೂ ಕೂಡ ಗವಿಮಠದಿಂದ ನಿತ್ಯ 500ಕ್ಕೂ ಹೆಚ್ಚು ಮಂದಿಗೆ ಊಟ ನೀಡಲಾಗ್ತಾ ಇದೆ. ಅಷ್ಟೇ ಅಲ್ಲ, ಕರ್ತವ್ಯ ನಿರತ ಪೊಲೀಸರಿಗೂ ಕೂಡ ಊಟ ತಿಂಡಿಯನ್ನ ನೀಡಲಾಗ್ತಾ ಇರುವಂಥದ್ದು ಎಲ್ರಿಗೂ ಮಾದರಿಯಾಗಿದೆ ಗವಿಮಠ. ಯಾಕೆಂದ್ರೆ ಇದು ಕೇವಲ ನಿರ್ಗತಿಕರಿಗೆ ಊಟ ತಿಂಡಿಯನ್ನ ನೀಡ್ತಾ ಇರುವಂಥದ್ದು ಮಾತ್ರ ಅಲ್ಲ, ಗವಿಮಠದಲ್ಲಿ ಅಲ್ಲಿ ICU ಸೋಂಕಿತರಿಗೆ ಅಲ್ಲಿ ಬೆಡ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಆಕ್ಸಿಜನ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಈ ರೀತಿಯಾಗೂ ಕೂಡ ಗವಿಮಠ ಅಲ್ಲಿ ನೆರವಾಗಿದೆ ಅಲ್ಲಿನ ಜನಕ್ಕೆ. ಮತ್ತು ಒಂದು ಕಡೆ ಆ ಸೋಂಕಿತರು ಏನಿದ್ದಾರೆ ಗವಿಮಠದಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ತಾ ಇರುವಂಥವ್ರು, ಅವ್ರು ಯಾವ ಊಟವನ್ನ ಕೇಳ್ತಾರೆ ಆ ಊಟವನ್ನ ಕೊಡುವಂತ ಕೆಲಸ ಕೂಡ ಆಗ್ತಾ ಇದೆಯಂತೆ ಗವಿಮಠದಲ್ಲಿ. ಎಷ್ಟು ದಿನ ಆಯ್ತು ಅಡ್ಮಿಟ್ ಆಗಿ? 4 ದಿನ ಆಯ್ತಾ? ಇಲ್ಲಿ ನಾಷ್ಟ ಊಟ ಚೆನ್ನಾಗಿದೆಯಾ? ಹಾಂ ಕೊಡ್ತಾರೆ. ಕಷಾಯ ಕೊಡ್ತಾರಾ? ಹಾಂ ಚಿಕ್ಕವಣ್ಣು ಕೊಟ್ಟಿದ್ರಾ? ಮತ್ತು ನಮ್ಮದೇ ಯಾವುದೋ ಒಂದು
ಆಸ್ಪತ್ರೆಯನ್ನು ತೆಗೆದುಕೊಂಡು ಅಲ್ಲಿ ರೋಗಾಣುಗಳನ್ನು ಒಂದು ರಕ್ಷಿಸುವ ಸಲುವಾಗಿ ಸತತ ಪೂಜ್ಯರ ಒಂದು ಶ್ರಮ ಐತಿ. ಅಲ್ಲಿ ಬಂದಂಥ ರೋಗಾಣುಗಳಿಗೆ ಉಚಿತ ಒಂದು ಪ್ರಸಾದ ವ್ಯವಸ್ಥೆ ಹಾಗೂ ಅವರಿಗೆ ಉಚಿತ ಒಂದು ಔಷಧಗಳ ವ್ಯವಸ್ಥೆಯನ್ನು ಮಾಡಿಕೊಂಡು ಸಂಪೂರ್ಣ ಅವರು ಗುಣಮುಖ ಮಾಡಲು ಪ್ರಯತ್ನಿಸುತ್ತಾರೆ. ಎಷ್ಟು ಮಂದಿಗೆ ರೋಗಿಗಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಬೆಳಗ್ಗೆ ನಾಷ್ಟ ಇರುತ್ತೆ. ಆಮೇಲೆ 11 ಗಂಟೆಗೆ ಕಷಾಯ ಕೊಡ್ತೀವಿ, ಅದರ ಜೊತೆಗೆ ರಾಗಿ ಗಂಜಿನೂ ಕೊಡ್ತೀವಿ ರೋಗಿಗಳಿಗೆ. ಮತ್ತು ಮಧ್ಯಾಹ್ನ 1 ಗಂಟೆಗೆ ನಾವು ಊಟದ ವ್ಯವಸ್ಥೆಯನ್ನು ಮಾಡ್ತೀವಿ. 2 ಚಪಾತಿ, ಒಂಥರ ಪಲ್ಯ, ಅನ್ನ, ಸಾಂಬಾರು, ಉಪ್ಪಿನಕಾಯಿ, ಚಟ್ನಿ ಕೊಡ್ತಾ ಇದ್ದೀವಿ ಮಧ್ಯಾಹ್ನ 1 ಗಂಟೆಗೆ. ರಾತ್ರಿಗೆ ನಾವು ಪೊಂಗಲ್. ಇಷ್ಟು ದಿನ ನಿಧಿಗಾಗಿ ವಾಮಾಚಾರ ಮಾಡುವಂಥದ್ದು ನೋಡಿದ್ವಿ. ಆದ್ರೀಗ ಕೊರೋನಾ ಸರ್ವನಾಶಕ್ಕೆ ಹಾಸನದಲ್ಲಿ ವಾಮಾಚಾರ ಮಾಡಿದ್ದಾರೆ. ಬೇಲೂರು ತಾಲೂಕಿನ ಕ್ಯಾತನಕೆರೆ ಗ್ರಾಮದಲ್ಲಿ ಕೊರೋನಮ್ಮನ ಮೂರ್ತಿಗೆ ಆಡು ಬಲಿ ಕೊಟ್ಟು ಪೂಜೆಯನ್ನ ಮಾಡಲಾಗಿದೆ. ಮಣ್ಣಿನ ಗೊಂಬೆ ಮಾಡಿ ಸೀರೆ ತಾಳಿಯನ್ನ ತುಡಿಸಿ ರಕ್ತಾಭಿಷೇಕವನ್ನ ಮಾಡಿದ್ದಾರೆ. ಇದನ್ನ ಕಂಡ ಗ್ರಾಮಸ್ಥರೇ ಬೆಚ್ಚಿ ಬಿದ್ದುಬಿಟ್ಟಿದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ಕೋವಿಡ್ ಸೆಂಟರ್ನಲ್ಲಿಯೇ ಕಳ್ಳತನವಾಗಿದೆ. ಕಿಮ್ಸ್ ಸಿಬ್ಬಂದಿಯ 50,000 ಬೆಲೆಯ ಮೊಬೈಲ್ ಅನ್ನ ಅಟೆಂಡರ್ ಸೋಗಿನಲ್ಲಿ ಬಂದಂತ ಕಳ್ಳ ಕದ್ದು ಪರಾರಿಯಾಗಿದ್ದಾನೆ. ಕಳ್ಳತನ ಮಾಡಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಕುರಿತು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.